ಶಿರಾ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ವಿನೂತನ ಹಾಗೂ ಒಂದೊಳ್ಳೆ ಉತ್ತಮವಾದ ಪಠ್ಯಕ್ರಮವನ್ನು ಅಳವಡಿಸಿಕೊಂಡು ಮಕ್ಕಳಿಗೆ ಉತ್ತಮ ಗುಣಮಟ್ಟದ ನೈಜ ಶಿಕ್ಷಣ ನೀಡುವ ಸಲುವಾಗಿ ಇಂದು ಪ್ರಾರಂಭವಾದ ರೈನ್ಬೋ ಝೋಬ್ ಪ್ರೀಸ್ಕೂಲ್ ಶಾಲೆ. ಫಸ್ಟ್ ಡೇ ಆಫ್ ಮೈ ಸ್ಕೂಲ್ ಕಾರ್ಯಕ್ರಮದಲ್ಲಿ ಪ್ರೀಸ್ಕೂಲ್ ಶಾಲಾ ಮಕ್ಕಳಿಗೆ ಸಂಸ್ಥೆ ವತಿಯಿಂದ ಗುಲಾಬಿ ಹೂ ನೀಡುವ ಮೂಲಕ ಶಾಲೆಗೆ ಬರಮಾಡಿಕೊಳ್ಳಲಾಯಿತು. ಇದೇ ಸಂದರ್ಭದಲ್ಲಿ ಮಕ್ಕಳಿಗೆ ರೈನ್ಬೋ ಝೋನ್ ಸ್ಕೂಲ್ ವತಿಯಿಂದ ಉಚಿತ ಕಲಿಕಾ ಸಾಮಗ್ರಿಗಳಾದ ಸ್ಲೇಟ್, ಟ್ಯಾಬ್ಲೆಟ್ ಹಾಗೂ ಗಿಫ್ಟ್ ನೀಡಿ ಮಕ್ಕಳನ್ನು ಶಾಲೆಗೆ ಅದ್ದೂರಿಯಾಗಿ ಬರಮಾಡಿಕೊಳ್ಳಲಾಯಿತು. ಶಿರಾ ಶಿಕ್ಷಣದಲ್ಲಿ ಮಾಂಟೆಸರಿ ವಿಧಾನವನ್ನು ಬಳಸುತ್ತಿರುವುದು ಒಂದೊಳ್ಳೆ ಉತ್ತಮ ವಿಧಾನ. ಮಕ್ಕಳಿಗೆ ಪಾಠ, ಆಟ, ಬೋಧನೆಗಳ ಜೊತೆಗೆ ಪ್ರಾಯೋಗಿಕ ಶಿಕ್ಷಣ ನೀಡುವುದು ಒಂದು ಉತ್ತಮವಾದ ಬೆಳವಣಿಗೆ. ಇದರಿಂದ ಮಾಂಟೆಸರಿ ಹಂತದಲ್ಲಿಯೇ ಮಕ್ಕಳಿಗೆ ಶಿಕ್ಷಣದ ಭದ್ರ ಬುನಾದಿ ಹಾಕಲಿದೆ ಎಂದು ಪ್ರಭು ಗ್ಯಾಸ್ ವ್ಯವಸ್ಥಾಪಕ ವಿವಿ ಪ್ರಭು ಹೇಳಿದರು. ಶಿರಾನಗರದ ನೂತನ ರೈನ್ಬೋ ಝೋನ್ ಪ್ರೀಸ್ಕೂಲ್ನಲ್ಲಿ 2024-25ನೇ ಸಾಲಿನ ತರಗತಿಗಳ ಆರಂಭಕ್ಕೆ ಸೋಮವಾರ ಚಾಲನೆ ನೀಡಿ ಮಾತನಾಡಿದರು. ನೈಸರ್ಗಿಕ ಆಸಕ್ತಿಗಳು ಮತ್ತು ಚಟುವಟಿಕೆಗಳನ್ನು ಒಳಗೊಂಡಿರುವ ಒಂದು ರೀತಿಯ ಶೈಕ್ಷಣಿಕ ವಿಧಾನವಾಗಿದ್ದು, ಈ ಮಾಂಟೆಸರಿ ತರಗತಿಯು ನೈಜ ಪ್ರಪಂಚದ ಕೌಶಲ್ಯಗಳನ್ನು ಕಲಿಯಲು ಒತ್ತು ನೀಡುತ್ತವೆ ಎಂದರು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಮಹಮ್ಮದ್ ಅಜರ್, ಮುಖಂಡರಾದ ಕಲಾ, ವಿವಿ ಪ್ರಭು, ಹರ್ಷಿಯ ಕಾರ್ಯದರ್ಶಿ ಪ್ರಾಂಶುಪಾಲೆ ಶಹಲಾ ನವಾಜ್ ಖಾನ್ ಸೇರಿದಂತೆ ಪೋಷಕರು ಹಾಗೂ ಶಿಕ್ಷಕರು, ಪುಟಾಣಿ ಮಕ್ಕಳು ಉಪಸ್ಥಿತರಿದ್ದರು. ನಮಸ್ಕಾರ. ಇದು ನಮ್ಮ ರೈನ್ಬೋ ಝೋನ್ ಪ್ರೀಸ್ಕೂಲ್ನ ಮೊದಲನೆಯ ದಿನ. ಈ ದಿನ ನಮ್ಮ ಶಾಲೆಯ ಕ್ಲಾಸ್ಗಳು ಕಮೆನ್ಸ್ ಮಾಡಲಿಕ್ಕೆ ತಮ್ಮೆಲ್ಲರ ಸಪೋರ್ಟ್ನಿಂದ ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೆದಿದೆ. ಮೊದಲನೇ ದಿನದಲ್ಲಿ ಮಕ್ಕಳು ಅತ್ಯಂತ ಸ್ಫೂರ್ತಿಯಿಂದ ಬಂದು ಭಾಳ ಖುಷಿಯಾಗಿ ಇಲ್ಲಿ ಅವರ ಸಮಯವನ್ನು ಕಳೆದು ಅವರ ತಂದೆ ತಾಯಿಂದರ ಜೊತೆ ಬಂದಿದ್ದರು. ಸೊ ಅದನ್ನು ಎಂಜಾಯ್ ಮಾಡಿಕೊಂಡು ಅವರು ಭಾಳ ಪೋಷಕರುಗಳಿಗೆ ಅತ್ಯಂತ ಧನ್ಯವಾದಗಳು. ಮುಂದೆ ಅವರು ಈ ಶಾಲೆಯಲ್ಲಿ ಹೇಗೆ ತಮ್ಮ ಮಕ್ಕಳನ್ನು ವಿದ್ಯೆಯನ್ನು ಕಲೀಲಿಕ್ಕೆ ಅವರ ಸಪೋರ್ಟ್ ಆಗಬೇಕು ಅಂತೇಳಿ ನಾವೊಂದು ಪೇರೆಂಟ್ಸ್ ಓರಿಯೆಂಟೇಷನ್ ಕಾರ್ಯಕ್ರಮನ ಈಗ ಮಾಡಿದ್ವಿ. ಆ ಮೂಲಕ ನಮ್ಮ ಶಾಲೆಯ ವತಿಯಿಂದ ಅವರಿಗೆ ಸಾಕಷ್ಟು ಕೆಲವು ವಿಚಾರಗಳನ್ನು ಅವ್ರ ಮುಂದೆ ನಾವು ಮಾತಾಡಿ ತಿಳಿಸ್ಕೊಟ್ಟಿದ್ದೀವಿ. ಮಕ್ಕಳನ್ನ ಶಾಲೆಗೆ ಯಾವ ರೀತಿ ಕಳಿಸ್ಬೇಕು, ಅವರ ಡ್ರೆಸ್ಸು, ಅವ್ರಿಗೆ ಕೊಡ್ತಕ್ಕಂಥ ಆಹಾರ, ಅವ್ರಿಗೆ ಆರೋಗ್ಯದ ಬಗ್ಗೆ, ಅವರ ಕಲಿಕೆಯ ಬಗ್ಗೆ, ಸ್ಕೂಲ್ ಬಗ್ಗೆ, ಆಮೇಲೆ ಬುಕ್ಸ್ ಬಗ್ಗೆ, ಅಸೆಸ್ಮೆಂಟ್ ಬಗ್ಗೆ, ಹೀಗೆ ಹಲವಾರು ವಿಚಾರಗಳನ್ನು ಇಟ್ಕೊಂಡು ಅವ್ರಿಗೆ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಒಂದು ಗ್ರೂಪನ್ನು ಮಾಡಿ, ವಾಟ್ಸಪ್ ಗ್ರೂಪನ್ನು ಮಾಡಿ, ಆ ಮೂಲಕ ಸದಾ ಅವ್ರಿಗೆ ಅಪ್ಡೇಟ್ ಮಾಡ್ತಾ ಇರ್ತೀವಿ ಅಂತ ಕೂಡ ತಿಳಿಸಿದ್ದೀವಿ. ಅವರಲ್ಲಿನ ವಿಚಾರಗಳನ್ನು ಕೂಡ ನಾವು ತಿಳ್ಕೊಳ್ಳಿಕ್ಕೂ ಕೂಡ ಅವಕಾಶ ಆಯಿತು. ಸೊ ಈ ಮೂಲಕ ಏನಂತಂದರೆ ಮುಂದೆ ಮಕ್ಕಳ ಭವಿಷ್ಯವನ್ನು ಚೆನ್ನಾಗಿ ಅವರು ನಿರ್ಮಾಣ ಮಾಡಲಿಕ್ಕೆ ಒಂದು ಅವಕಾಶ ಆಗುವಂಥ ರೀತಿಯಲ್ಲಿ ನಾವು ಅವರ ಸಪೋರ್ಟನ್ನು, ಸಹಕಾರವನ್ನು ಕೇಳ್ತಾ ಇದ್ದೀವಿ. ಸೊ ಇಲ್ಲಿ ನಾವು ನುರಿತ ಒಂದು ಟೀಚರ್ಸನ್ನು ನಾವು ಇಲ್ಲಿ ಈ ಶಾಲೆಯಲ್ಲಿ ನಾವು ನೇಮಕ ಮಾಡ್ಕೊಂಡಿದ್ದೀವಿ. ಆ ಮೂಲಕ ಅವರು ತುಂಬ ಕೇರ್ ತಗೊಳ್ಳೋ ರೀತಿಯಲ್ಲಿ ಕೇರ್ ತಗೊಂಡು ಮಕ್ಕಳನ್ನು ವಿದ್ಯೆಯನ್ನು ಕಲಿಸ್ಕೊಡ್ತಾರೆ. ಮತ್ತು ಒಳ್ಳೆಯ ವಾತಾವರಣ ನಾವು ಇಲ್ಲಿ ಮೂಡಿಸಿದ್ದೀವಿ. ವಿಶಾಲವಾದಂಥ ಆಟದ ಇದಿದೆ, ಮತ್ತು ದೊಡ್ಡ ಲ್ಯಾಬ್ ಇದೆ, ಮಾಂಟೆಸರಿ ಲ್ಯಾಬು, ಮತ್ತು ಡೇ ಕೇರ್ ಮಕ್ಕಳು ಕೂಡ ಆಟದ ಸಾಮಾನುಗಳು, ವಿಶಾಲವಂತ ವಾತಾವರಣ ಇದೆ, ಒಳ್ಳೆ ಬೆಳಕು ಗಾಳಿ ವ್ಯವಸ್ಥೆ ಇದೆ. ಹಾಗೆ ಅತ್ಯಂತ ಜಾಗರೂಕತೆಗಾಗಿ ಎಲ್ಲ ಕಡೆ ನಾವು CC ಕ್ಯಾಮ್ರಾಗಳನ್ನು ಅಳವಡಿಸಿದ್ದೀವಿ. ಸೊ ಆ ಮೂಲಕ ಪ್ರತಿಯೊಂದು ಮಗು ಎಲ್ಲೇ ಇದ್ದರೂ ಕೂಡ ನಮ್ಮ ಶಾಲೆಯ ಆವರಣದೊಳಗೆ ಪ್ರತಿಯೊಂದು ಭದ್ರತೆಯನ್ನು ನಾವು ನೋಡ್ತಾ ಇರ್ಬೋದು, ಗಮನಿಸ್ತಾ ಇರ್ಬೋದು. ಸೊ ಅದಷ್ಟೇ ಅಲ್ಲದೆ ಸೆಕ್ಯೂರಿಟಿ ಕೂಡ ಇದ್ದೇವೆ. ಮತ್ತು ಇಲ್ಲಿ ಸ್ವಚ್ಛತೆಯನ್ನು ಕೂಡ ನಾವು ಮೇಂಟೈನ್ ಮಾಡ್ತಾ ಇದ್ವಿ. ಎಲ್ಲಿ ಕೂಡ ಮಗು ಯಾವುದೇ ಒಂದು ಅನಾರೋಗ್ಯದ ಇದಕ್ಕೆ ಈಡಾಗದಂತೆ ಭಾಳ ಕೇರ್ಫುಲ್ಲಾಗಿ ನಾವು ಅವರನ್ನು ಬೆಳೆಸೋದಕ್ಕೆ ಅವಕಾಶ ಆಗೋಂಗೆ ವ್ಯವಸ್ಥೆ ಮಾಡಿದ್ದೀವಿ. ಸೊ ಇದೆಲ್ಲರ ಸದ್ಬಳಕೆಯಿಂದ ಮಗು ಚೆನ್ನಾಗಿ ಕಲಿಯುತ್ತೆ, ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡ್ತಾರೆ ಅನ್ನೋ ಒಂದು
ಭರವಸೆ ನಮಗಿದೆ. ಅದನ್ನೇ ನಮ್ಮ ಗುರಿಯಾಗಿ ಇಟ್ಕೊಂಡು ಅತ್ಯುತ್ತಮವಾದಂಥ ವಿದ್ಯಾಸಂಸ್ಥೆಯನ್ನು ನಾವು ಕಟ್ಟಬೇಕು, ಬೆಳೆಸಬೇಕು ಅಂತೇಳಿ ನಾವು ಆ ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಿದ್ದೀವಿ. ಇದಕ್ಕೆ ನಮ್ಮ ಸ್ಟಾಫ್ ಎಲ್ಲರೂ ಇದ್ದಾರೆ. ಸೊ ಇಲ್ಲಿ ಜೊತೆಗೆ ನಮ್ಮ ಸೆಕ್ರೆಟ್ರಿ ಮತ್ತು ಪ್ರೆಸಿಡೆಂಟು ಹಾಗೂ ಖಜಾಂಚಿ ಅವರೆಲ್ಲರೂ ಅತ್ಯುತ್ತಮವಾಗಿ ಅವರ ಶ್ರಮವಹಿಸಿ ಮಕ್ಕಳ ಒಂದು ಭವಿಷ್ಯಕ್ಕಾಗಿ ಅವರು ತಮ್ಮ ಶ್ರಮ ವಹಿಸ್ತಾರೆ ಅಂತೇಳಿ ಅಂದ್ಕೊಂಡು ನಾವು ಕೆಲಸ ಮಾಡ್ತಾಯಿದ್ದೀವಿ. ಇದಕ್ಕೆ ತಮ್ಮೆಲ್ಲರೂ ಸಹಕಾರ ಇರಲಿ ಅಂತ ಕೋರ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. Please take this gift from our side. Please open and show our family. It's really wonderful. You can see our Rainbow Zone family here. Welcome. Amira Fatima.
Thank you very much, Sadia ma'am. Okay, next. Mohammed Tahmid. Mohammed Tahmid. Mohammed Furqan. Mohammed Furqan. Mohammed Tahmid. If the child is not comfortable, please parents बुला ले को. Ismail Zabiullah Khan. Shafia. Shafia. Shifa. Okay. Shifa. Sorry. Shifa, please. Mohammed Hifaz. Zaid Khan. Zaid Khan. Mohammed Anas. Mohammed Anas. Mohammed Mas. Mohammed Mas. Mohammed Zain. Atia Bano. Sayyid Adnan. Mohammed Abrar. Mohammed Abrar. ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.